ನಮಸ್ಕಾರ, ಇದು ಕರುನಾಡ ಟಿವಿ. ಮುದ್ದನಘಟ್ಟ ಗ್ರಾಮದ ಸರ್ವೆ ನಂಬರ್ 48ರ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲು ಒತ್ತಾಯಿಸಿ ಇಂದು ಮುದ್ದನಘಟ್ಟ ಮಹಾಲಿಂಗೇಗೌಡರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ಮುದ್ದನಘಟ್ಟ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ ಸುಮಾರು 150 ಎಕರೆ ಭೂಮಿಯನ್ನು ಪರಿಶಿಷ್ಟ ಜಾತಿ ಮತ್ತು ಒಕ್ಕಲಿಗ ಜನಾಂಗಕ್ಕೆ ಸೇರಿದ ಕೃಷಿ ಗ್ರಾಮಸ್ಥರು ಸುಮಾರು 50-60 ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದು, ಕೃಷಿ ಪ್ರಧಾನವೇ ನಮ್ಮ ಜೀವನದ ಆಧಾರದ ಮೇಲೆ ನಾವು ನಮ್ಮ ಜೀವನ ಸಾಗಿಸುತ್ತಿದ್ದು, ಯಾವುದೇ ಅನುಮತಿಯನ್ನು ಪಡೆಯದೆ ಅಥವಾ ಗ್ರಾಮಸ್ಥರಿಗೆ ವಿಷಯವನ್ನು ತಿಳಿಸದೆ ಏಕಾಗಿ ಸರ್ವೆ ನಂಬರ್ 48 ಜಮೀನನ್ನು ಪ್ರವೇಶ ಮಾಡಿ ಕೈಗಾರಿಕಾ ಪ್ರದೇಶಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲು ದಿನಾಂಕ 22/1/2020 ಕಂದಾಯ ಅಧಿಕಾರಿ ಮತ್ತು ಸರ್ವೆಗಳ ಗ್ರಾಮ ಲೆಕ್ಕಾಧಿಕಾರಿಗಳು ಜಮೀನು ಸರ್ವೆ ಪತ್ರಿಕೆಯನ್ನು ಮಾಡಿರುತ್ತಾರೆ ಎಂದು ಆರೋಪಿಸಿದರು. ಈಗಾಗಲೇ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಹಾಗೂ ಒಕ್ಕಲಿಗ ಜನಕ್ಕೆ ಸೇರಿದ ನಾವು ಜನಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಕಡು ಬಡವರಾಗಿ ಇದ್ದು, ಆದ ಕಾರಣ ನಮಗೆ ಯಾವುದೇ ತಿಳುವಳಿಕೆ ನೀಡದೆ ಏಕೆ ಜಮೀನು ಸರ್ವೆ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದರು. ಎಲ್ಲ ಸರ್ವರು ಕೂಡ ಗ್ರಾಮದ ಎಲ್ಲರೂ ಕೂಡ ಹಾಗೂ ಪರಿಶಿಷ್ಟ ಜಾತಿ ವರ್ಗದವರು ಮತ್ತು ಕೃಷಿಕ ಒಕ್ಕಲಿಗ ವರ್ಗದವರು ಸುಮಾರು 50-60 ವರ್ಷ, ಕೆಲವರು 80 ವರ್ಷ, 70 ವರ್ಷ ಹೀಗೆ ಸುಮಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಸರ್ವೆ ನಂಬರ್ 48ರಲ್ಲಿ ಜೀವನ ಸಾಗಿಸ್ಕೊಂಡು ಬರ್ತಿದ್ದಾರೆ. ಈ ಮಧ್ಯೆ ಕೆಲವರಿಗೆ ಸುಮಾರು ಒಂದು 20-30 ಜನಕ್ಕೆ ಮಂಜೂರಾತಿಯಾಗಿದೆ, RTC ಬಂದಿದೆ, ಅವ್ರ ಪಾಣಿನೂ ಕೂಡ ಬರ್ತಾ ಇದೆ. ಜೊತೆಗೆ ಎಲ್ಲರೂ ಕೂಡ ಹಣವನ್ನು ವೆಚ್ಚ ಮಾಡಿ ಕೊಳವೆ ಬಾವಿಗಳನ್ನು ಕೊರೆಸಿದ್ದಾರೆ, ಮತ್ತು ಕಬ್ಬುಗಳು ಹಾಕಿದ್ದಾರೆ, ತೆಂಗಿನ ಗಿಡ ಹಾಕಿದ್ದಾರೆ. ಕೆಲವರು ಮಳೆ ಆಶ್ರಯದಲ್ಲಿರ್ತಕ್ಕಂಥವ್ರು ಮಳೆ ಇಲ್ಲದ ಕಾರಣದಿಂದ ಅದು ತೆಕ್ಕಲನ್ನ ಬಿಟ್ಟಿದ್ದಾರೆ. ಜೊತೆಗೆ ಈ ಭೂ ಮಂಜೂರಾತಿಯನ್ನು ಸಕ್ರಮ ಕೋರಿ ತಮ್ಮ ಸರ್ಕಾರದ ನಿಯಮದಂತೆಯೇ ಫಾರಂ 50, ಫಾರಂ 57, ಫಾರಂ 53ರಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಕೂಡ ಭೂ ಮಂಜೂರಾತಿಗಾಗಿ ನಾವೆಲ್ಲ ಅರ್ಜಿಯನ್ನು ಕೊಟ್ಟಿದ್ದೀವಿ, ತಮ್ಮ ಮನವಿಗೆ ಅರ್ಜಿ ಕೊಟ್ಟಿದ್ದೀವಿ. ಆದರೆ ನಿನ್ನೆ ದಿವಸ ಕಳೆದ ಹಲವಾರು ದಿನಗಳಿಂದ ನಿನ್ನೆ ದಿವಸ ತಮ್ಮ ಅಧಿಕಾರಿಗಳಾದಂಥ ಕಂದಾಯ ಅಧಿಕಾರಿ ಮತ್ತು VA ಅವರು ಹಾಗೆ ಸರ್ವೇಯರು, ಯಾರು ಥರ್ಡ್ ಪಾರ್ಟಿ ಸರ್ವೇಯರ್ ಅಂತ ಹೇಳಿದ್ರು, ಕುಮಾರ್ ಅಂತ, ಅವರು ಗ್ರಾಮಕ್ಕೆ ಬಂದು ನಮ್ಮ ರೈತರಿಗೆ ಗ್ರಾಮದಲ್ಲಿ ಯಾವುದೇ ರೀತಿ ತಿಳುವಳಿಕೆಯನ್ನು ನೀಡದೇ ಅವರ ಗಮನಕ್ಕೆ ತರದೇ ಏಕಾಏಕಿ ಬಂದು ಸರ್ವೆಯನ್ನು ಸಾಫ್ಟ್ ಸರ್ವೆ ಅಂತೇನೋ ಹೇಳ್ತಾರೆ, ಸಾಫ್ಟ್ ಸರ್ವೆ ಮಾಡಿದ್ರು ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ಅದನ್ನು ಮೊಬೈಲ್ ಸಾಫ್ಟ್ ಸರ್ವೆ ಅಂತ ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಆಗ ನಮ್ಮ ರೈತರು ಕೂಡ ವಿರೋಧವನ್ನು ವ್ಯಕ್ತಪಡಿಸೋರೆ. ಜೊತೆಗೆ ಅವರೇನೋ ಪೊಲೀಸ್ ಸಿಬ್ಬಂದಿಗಳು ಹಾಕ್ಕೊಂಡು ಮಾಡಿದ್ರು ಅಂತಕ್ಕಂಥ ಒಂದು ಗಮನಕ್ಕೆ ನಮಗೂ ಬಂದಿದೆ. ಆ ವಿಚಾರವಾಗಿ ನಮ್ಮ ಗ್ರಾಮಸ್ಥರು ಎಲ್ಲವನ್ನ ನಮ್ಮ ಗಮನಕ್ಕೆ ತಂದರು. ಆ ಒಂದು ಕಾರಣದಿಂದ ಇವತ್ತು ತಮಗೆ ನಾವು ಮನವಿಯನ್ನು ಸಲ್ಲಿಸೋಕ್ಕೆ ತಮ್ಮ ಕಚೇರಿಗೆ ನಾವು ಎಲ್ಲ ಮಹಿಳೆಯರು ಜನಗಳೆಲ್ಲ ಇವತ್ತು ಕಣ ಮತ್ತು ರಾಗಿ ಒಕ್ಕಣೆ ಮಾಡ್ತಾ ಇರೋದ್ರಿಂದ ಎಲ್ಲರೂ ಬರೋಕ್ಕಾಗಲಿಲ್ಲ. ನಾವು ನಾಳೆ ನಾಡ್ದು 3 ದಿವಸ ರಜಾ ಇರೋದ್ರಿಂದ ನಾವಿವತ್ತು ತಮಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೇವೆ. ತಾವು ಮಾನ್ಯರಾದ ತಹಸೀಲ್ದಾರರಾದ ತಾಲೂಕು ಆಡಳಿತಾಧಿಕಾರಿ ತಾವುಗಳು ನಮ್ಮೆಲ್ಲರ ಸಂಕಷ್ಟವನ್ನು ತಾವು ಅರ್ಥ ಮಾಡಿಕೊಂಡು, ಆ ಗ್ರಾಮ ಕೂಡ ತುಂಬ ಕುಗ್ರಾಮ, ಆ ಜಮೀನನ್ನ ಬಿಟ್ಟರೆ ನಮಗೆಲ್ಲ 10-20 ಗುಂಟೆ ಜಮೀನು ಮಾತ್ರ ಉಳ್ಕೊತದೆ ಬೇರೆ ಸೈಡಲ್ಲಿ. ಹಾಗಾಗಿ ಅದೇ ಜಮೀನನ್ನ ನಂಬ್ಕೊಂಡು ನಾವು ಬೇಸಾಯವನ್ನು 50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ತಾವು ದಯವಿಟ್ಟು ಆ ಜಮೀನನ್ನು KIDBಗೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಕೈಗಾರಿಕಾ ಉದ್ದೇಶಕ್ಕೆ KIDBಗೆ ಮಂಜೂರು ಮಾಡಬೇಕು ಅಂತೇಳಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಾವು ಮಾಡ್ತಾ ಇದ್ದೀರಿ ಅಂತೇಳಿ ನಮಗೆ ತಿಳಿದು ಬಂದಿದೆ. ಸೊ ಆ ನಿಟ್ಟಿನಲ್ಲಿ ತಾವು ದಯಮಾಡಿ ನಮ್ಮ ಜನರನ್ನು ಆ ಜಾಗದಿಂದ ಒಕ್ಕಲೆಬ್ಬಿಸ್ತಾನೆ ರೈತರು ರೈತರಾಗೇ ಉಳ್ಕೋಬೇಕು, ಆ ದೃಷ್ಟಿಯಿಂದ ತಾವು ನಮಗೆಲ್ಲರೂ ಕೂಡ ಸಹಕಾರ ಮಾಡಿ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಾವು ಕೈ ಬಿಡಬೇಕು ಅಂತೇಳಿ ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ನಾನು ತಮಗೆ ಮನವಿಯನ್ನು ಮಾಡ್ತಾ ಈ ಮನವಿ ಪತ್ರವನ್ನು ತಮಗೆ ನೀಡ್ತಾ ಇದ್ದೇನೆ. ನಿಂತ್ಕೊಳ್ಳಿ. ಇಲ್ಲ ಬೇಡ ನೀವು ಅಲ್ಲೇ ಕೂತು. ನೀವು ಕೈ ಬಿಡಿ ಹಂಗೆ ನಿಂತ್ಕೊಳ್ಳಿ. ಹಾ ಬಿಡಿ. ಜನರಿಗೆ ಒಳ್ಳೇದಾಗಬೇಕು ಸರ್. ಒಂದ್ ನಿಮಿಷ ಇರಪ್ಪ. ಪ್ರಕ್ರಿಯೆ ಅಂತ ಹೇಳ್ತಾ ಇರಲ್ಲ, ಯಾವುದು ಭೂಸ್ವಾಧೀನ ಆಗ್ತಿದೆ ನಿಮ್ಗೆ ಯಾರು ನ್ಯೂಸ್ ಕೊಟ್ಟರು ಗೊತ್ತಿಲ್ಲ. ಇಷ್ಟೊಂದು ಜನ ಸೇರಿರೋದು ನನಗೆ ಆಶ್ಚರ್ಯ ಆಯಿತು. ಯಾರು ನಿಮ್ಮ ಫಾಲ್ಸ್ ನ್ಯೂಸ್ ಕೊಟ್ಟಿದ್ದಾರೆ 1 to 5 ಆಗಿದೆ ಮುದ್ದನಘಟ್ಟ. ಇದು ಅನುಬಂಧನೂ ಜನರೇಟ್ ಆಗಿದೆ. ಅನುಬಂಧ ಜನರೇಟ್ ಆದ್ಮೇಲೆ ಸರ್ವೆ ಮಾಡಕ್ಕೆ ಬರ್ತಾರೆ, 6 to 10 ಸರ್ವೆ ಮಾಡಕ್ಕೆ ಬರ್ತಾರೆ.
ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿತ್ತು, ನನ್ನ ಲಾಗಿನ್ ವಾಪಸ್ ಬಂದಿತ್ತು. ನಾನು ವಾಪಸ್ ಕಳಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಹೇಳಿದೆ. ನಾನು ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ರು, ಆಯ್ತಪ್ಪ ವಾಪಸ್ ಕಳಿಸ್ತೀನಿ, ಆಯ್ತು ಸರ್ ಸರ್ವೈವ್ ಮಾಡೋಕ್ಕೆ ಹೇಳಿ ಅಂದ್ಬಿಟ್ಟು ಅದಕ್ಕೆ ನಮ್ಮ ಸರ್ವೈವರ್ ಎಲ್ಲ ಬಂದಿದ್ವಿ. ಅದೊಂದು ಆ ವಿಷಯಕ್ಕೆ ನಾವು ಬಂದಿದ್ವಿ ಹೊರತು ಇದು ಯಾವುದು ನನಗೆ ನೀವು ಮಾಡಿಲ್ಲ ಅಂದ್ರೆ ಅದು ತಮ್ಮ ನಮಸ್ಕಾರ. ಆದ್ರೆ ಮಾಡಿರೋ ಪ್ರಯತ್ನ ಆಗೋದಾದ್ರೆ ತಾವು ಕೈಗೊಳ್ಬೇಕು. ಮಾತಾಡಿ 1 to 5 ಆಗಿದೆ ಮುದ್ದನ್ಗೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.